ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಹೇಗೆ ಅನುಸರಿಸಬೇಕಾಗುತ್ತೆ, ಇದರೊಟ್ಟಿಗೆ ಪ್ರತಿದಿನದಂತೆ ಇವತ್ತಿನ ದಿನವೂ ಕೂಡ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದೊಂದು ಹೊಸ ವಿಚಾರದ ಬಗ್ಗೆ ತಿಳುವಳಿಕೆಯನ್ನು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ದಿನ ವಿಶೇಷತೆಯಲ್ಲಿ ಮೂಲ ನಕ್ಷತ್ರದ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಸಮಾಜದಲ್ಲಿ ಒಂದು ರೀತಿಯಾದಂಥ ಕಳಂಕ ಅಂತಲೇ ಹೇಳ್ಬೋದು. ಗಂಡು ಸಿಗಲ್ಲ ಅಥವಾ ಮದುವೆ ಮಾಡ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡುವಂಥದ್ದು, ಮದುವೆ ಆದ ನಂತರ ಏನಾದ್ರೂ ತೊಡಕುಗಳು ಉಂಟಾಗತ್ತೆ, ಈ ರೀತಿಯಾದಂಥ ವಿವಾದಗಳು ಇದೆ. ಇದು ನಿಜನ? ಜಾತಕದ ಮುಖಾಂತರವಾಗಿ ಇದಕ್ಕೆ ಏನಾದ್ರೂ ಅಂದರೆ ಈ ದೋಷಕ್ಕೆ ಏನಾದರೂ ಪರಿಹಾರವನ್ನು ಕಂಡುಕೊಳ್ಬಹುದಾ? ನಿಜವಾಗಿಯೂ ಇದು ದೋಷಯುಕ್ತವಾದಂಥ ನಕ್ಷತ್ರನ? ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ಇವತ್ತಿನ ಸಂಚಿಕೆಯಲ್ಲೇ ನಮಗೆ ನೀಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಈ 5 ಅಂಗಗಳನ್ನು ನಾವು ಪಂಚಾಂಗ ಅಂತ ಹೇಳುವಂಥದ್ದು. ನಿತ್ಯವೂ ಕೂಡ ಯಾರು ಈ ಪಂಚಾಂಗವನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠಣ ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಲಭಿಸ್ತವೆ ಅಂತ. ಹಾಗಾಗಿ ನಿತ್ಯವೂ ಕೂಡ ನಾವು ಈ ಪಂಚಾಂಗವನ್ನು ತಿಳ್ಕೋಬೇಕು. ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಹೇಮಂತ ಋತು, ಮಾರ್ಗಶಿರ ಮಾಸ. ನೋಡಿ, ಹೇಮಂತ ಋತುವಿನ ಮಾರ್ಗಶಿರ ಮಾಸದ ಪ್ರಥಮ ದಿನ ಅಂತ ಹೇಳ್ತೀವಿ. ಋತುವು ಕೂಡ ಹೇಮಂತ ಋತು ಪ್ರಥಮ ಈ ದಿನದಿಂದ ಪ್ರಾರಂಭ ಆಗುವಂಥದ್ದು. ಮಾರ್ಗಶಿರ ಮಾಸವನ್ನು ಕೂಡ ನಾವು ಪ್ರಥಮ ದಿನವಾಗಿ ಈ ದಿನ ನೋಡ್ಬೋದಾಗಿದೆ. ಅಂದರೆ ಇವತ್ತು ಪ್ರಥಮ ತಿಥಿ ಇರುವಂಥದ್ದು, ಶುಕ್ಲ ಪಕ್ಷ ಪ್ರಾರಂಭ ಆಗಿರುವಂಥದ್ದು ಕೂಡ ಈ ದಿನ ವಿಶೇಷ. ಸೋಮವಾರ ಆಗಿರೋದ್ರಿಂದ ಇವತ್ತು ವಿಶೇಷವಾಗಿರುವಂತಹ ಶಿವಪೂಜೆಯಲ್ಲಿ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಹಾಗೆ ಇವತ್ತು ಜ್ಯೇಷ್ಠ ನಕ್ಷತ್ರವನ್ನು ಕೂಡ ನಾವು ನೋಡ್ಕೋಬಹುದು. ಹಾಗೆ ಧೃತಿಯೋಗ ಭವಕರ್ಣವನ್ನು ಕೂಡ ಈ ಪಂಚಾಂಗಗಳಲ್ಲಿ ತಿಳ್ಕೋಬಹುದಾಗಿದೆ. ಅದೇ ರೀತಿ ದಿನನಿತ್ಯವೂ ಕೂಡ ನಾವು ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಈ ರಾಹುಕಾಲಗಳಲ್ಲಿ ಆಗಲಿ ಹಾಗೆ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಯಾವುದೇ ರೀತಿಯ ಶುಭ ಸಮಾರಂಭಗಳನ್ನಾಗಲಿ ಅಥವಾ ಶುಭ ಪ್ರಯಾಣಗಳನ್ನಾಗಲಿ ನಾವು ಮಾಡ್ಕೊಳ್ಬಾರ್ದು ಅಂತ, ಮಾಡ್ಕೊಳ್ಳೋದಿಲ್ಲವೂ ಕೂಡ ಅದು ನಮ್ಮ ಹಿಂದಿನಿಂದ ಬಂದಂತಹ ಸಂಪ್ರದಾಯ ಶಾಸ್ತ್ರ ಆಗಿರುವಂಥದ್ದು. ಹಾಗಾಗಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಳುವಂಥ ಸಮಯ. ರಾಹುಕಾಲ ಬೆಳಗ್ಗೆ 7:53 9:18 ರಾಹುಕಾಲ ಇರುವಂಥದ್ದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 10:44 12:09 ಯಮಗಂಡ ಕಾಲವನ್ನು ತಿಳ್ಕೊಬೋದು. ಹಾಗೆ ಗುಳಿಕ ಕಾಲವನ್ನು ನೋಡಿದಾಗ 1:35 3 ಗಂಟೆವರೆಗೂ ಕೂಡ ನಾವು ಇವತ್ತು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಅದೇ ರೀತಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಕೂಡ ತಿಳ್ಕೊಬೇಕು. ಯಾಕೆ ಬ್ರಾಹ್ಮಿ ಮುಹೂರ್ತ ಶ್ರೇಷ್ಠ ಅಂತ ಕೇಳ್ತಾರೆ ಸಾಮಾನ್ಯವಾಗಿ. ನೋಡಿ, ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಚಿತ್ತ ಶುದ್ಧ ಇರುವಂಥದ್ದು, ಚಿತ್ತ ಶಾಂತವಿರುವಂಥದ್ದು. ಅಂದರೆ ಮನಸ್ಸು ನಮಗೆ ಚಂಚಲಾವಸ್ಥೆಯಲ್ಲಿರಲ್ಲ, ಶಾಂತ ರೀತಿಯಲ್ಲಿ ಮನಸ್ಸಿರುವಂಥದ್ದು. ಈ ಒಂದು ಸಮಯದಲ್ಲಿ ಯಾವುದೇ ರೀತಿಯ ಒಂದು ಜಪತಪ ಹೋಮಗಳನ್ನು ಮಾಡಿಕೊಂಡಾಗ, ಹಾಗೆ ಯಾವುದರಿಂದ ವಿದ್ಯಾರ್ಜನೆಗೋಸ್ಕರ ವಿದ್ಯಾಭ್ಯಾಸವನ್ನು ಮಾಡಿದಾಗ, ಅದೇ ಒಂದು ಯಾವುದೇ ರೀತಿಯ ಮಂತ್ರಗಳನ್ನು ಜಪ ಮಾಡಲಿಕ್ಕೆ ಸಿದ್ಧಿ ಮಾಡಿಕೊಡ್ಲಿಕ್ಕೂ ಕೂಡ ಈ ಒಂದು ಸಮಯ ಅನ್ನುವಂಥದ್ದು, ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಈ ಒಂದು ಬ್ರಾಹ್ಮಿ ಮುಹೂರ್ತದ ಸಮಯ ಪ್ರಾತಃ ಕಾಲದಲ್ಲಿ 4:46 5:37 ನಾವು ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ತಿಳ್ಕೊಬೋದು. ಹಾಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ ಸೂರ್ಯೋದಯ ಬೆಳಗ್ಗೆ 6:27 ಸೂರ್ಯೋದಯವಾದರೆ ಸೂರ್ಯಾಸ್ತಮ ಸಂಜೆ 5:21 ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಈ ದಿವಸ ವಿಶೇಷವಾಗಿ ನೋಡ್ಕೋಬೋದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿ ಆಗಿದೆ ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ. ಒಟ್ಟಾರೆ 12 ರಾಶಿಗಳಿವೆ. ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇವತ್ತಿನ ದಿನ ಭವಿಷ್ಯ ಹೇಗಿದೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ನೋಡಿ, ಸೋಮವಾರ
ವಿಶೇಷವಾಗಿ ಶಿವನನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡುವಂಥದ್ದು. ಯಾರೆಲ್ಲ ಶಿವನನ್ನು ಆರಾಧನೆ ಮಾಡ್ತೀರಾ ಅನೇಕ ಫಲಗಳು ಸಿಗುತ್ತೆ ಅಂತ. ಹಾಗಾಗಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು, ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಕರಿತೀವಿ. ನೋಡಿ, ಯಾರಿಗೆಲ್ಲ ಈ ದಿನ ದ್ವಾದಶ ರಾಶಿಯವರಿಗೆ ಅನುಕೂಲಗಳು, ಏನೆಲ್ಲ ಅನಾನುಕೂಲಗಳಿದೆ ತಿಳ್ಕೊಂಡು ದಿನವನ್ನು ಪ್ರಾರಂಭ ಮಾಡಿದಾಗ ನಮಗೆ ಅನುಕೂಲಗಳಾಗುತ್ತೆ ಅಂತ. ಹಾಗಾಗಿ ಇವತ್ತು ಪ್ರಥಮ ರಾಶಿ ಮೇಷರಾಶಿಯನ್ನು ನೋಡುವಂಥದ್ದು. ಮೇಷರಾಶಿಯವರಿಗೆ ವ್ಯಾಪಾರ ಸ್ಥಳಗಳಲ್ಲಿ ಏನಾದರೂ ಕಳೆದುಕೊಳ್ಳುವ ಸಂಭವವಿದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಜಾತಕ ರೀತಿಯ ಮೇಷರಾಶಿಯವರಿಗೆ ನೀವೊಂದು ಯಾವುದೋ ಒಂದು ಸ್ಥಳದಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀರಾ, ಅಥವಾ ನಿಮ್ಮ ಉದ್ಯೋಗ ಸ್ಥಳಗಳಲ್ಲಿ ಏನಾದರೂ ನಿಮಗೆ ಬೆಲೆ ಬಾಳುವ ವಸ್ತುಗಳಾಗ್ಬೋದು, ನಿಮ್ಮಲ್ಲಿರುವ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಲಕ್ಷಣಗಳು ಗೋಚರ ಆಗಿರೋದರಿಂದ ನೀವು ಎಚ್ಚರವಾಗಿ ದಿನವನ್ನು ಈ ದಿನ ಕಳೆಯಬೇಕಾಗುತ್ತೆ ಮೇಷರಾಶಿಯವರು. ಹಾಗೆ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ವಿರಸ ತೋರುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಮೇಷರಾಶಿಗಳು ಇರ್ತೀರ ಮನೆಯಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ನೀವು ದಿನವನ್ನು ಕಳಿಬೇಕಾಗುತ್ತೆ. ಅಂದರೆ ವಿರಸದ ವಾತಾವರಣ ಸೃಷ್ಟಿಯಾಗುವಂಥದ್ದು, ವಿನಾಕಾರಣ ಜಗಳಗಳಾಗುವಂಥದ್ದು, ಅಥವಾ ಏನೋ ಯಾವುದೋ ಬೇರೆ ಇಲ್ಲ ಸಲ್ಲದ ಆರೋಪಗಳು ನಿಮ್ಮ ಮೇಲೆ ಬರುವಂಥದ್ದು, ಈ ರೀತಿ ಜಗಳ ಆಗುವಂತಹ ಸನ್ನಿವೇಶ ಹೆಚ್ಚಾಗಿರುವುದರಿಂದ ಜಾಗ್ರತೆಯಿಂದ ಈ ದಿನ ಕಳೆಯಬೇಕಾಗುತ್ತೆ ಮೇಷರಾಶಿಯವರು. ಹಾಗೆ ವೃಷಭ ರಾಶಿ, ಧರ್ಮ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವಿರಿ ಅಂತ ಹೇಳ್ತಾ ಇದ್ವಿ. ನೋಡಿ, ವೃಷಭ ರಾಶಿಯವ್ರಿಗೂ ತುಂಬ ವಿಶೇಷವಾಗಿರುವಂತಹ ದಿನ. ಧರ್ಮ ಕಾರ್ಯಗಳಿಗೆ ನಾವು ಯಾವಾಗ ಹಣಗಳನ್ನು ವ್ಯಯ ಮಾಡ್ತೀವಿ, ವ್ಯರ್ಥ ಮಾಡ್ತೀವಿ, ಅದು ಮುಂದೆ ಒಂದಲ್ಲ ಒಂದು ದಿನ ನಮಗೆ ಅನುಕೂಲ ಆಗುವಂಥದ್ದು. ಹಾಗಾಗಿ ಯಾವುದೇ ಒಂದು ವಿಶೇಷವಾಗಿ ಧರ್ಮ ಕಾರ್ಯ ಅಂದರೆ ಯಾವುದು, ಕೈಲಾಗಲಿದ್ರಿಗೆ ಹಣ ಕೊಡುವಂಥದ್ದು, ಅಥವಾ ಯಾವುದೇ ಒಂದು ಧಾರ್ಮಿಕವಾಗಿನೋ ಅಥವಾ ಪೂಜಾ ವಿಧಿವಿಧಾನಗಳಿಗೆ ಒಂದು ಹಣವನ್ನು ಕೊಡುವಂಥದ್ದು ಮಾಡಿದಾಗ ನಮಗೆ ಅನುಕೂಲ ಆಗುತ್ತೆ ಅಂತ. ಹಾಗೆ ದೂರದ ಗೆಳೆಯರನ್ನು ಅನಿರೀಕ್ಷಿತವಾಗಿ ಸಂಧಿಸುವಿರಿ ಅಂತಲೂ ಕೂಡ ಇವತ್ತು ಹೇಳುವಂಥದ್ದು. ಅಂದರೆ ಯಾವುದೋ ಒಂದು ನಿಮ್ಮ ಸ್ನೇಹಿತರನ್ನು ನೀವು ಸಂಧಿಸುವಂಥ ಅವ್ರನ್ನ ಜೊತೆ ಇವತ್ತು ನೀವು ಕಾಲ ಕಳೆಯುವಂತಹ ದಿನ ಕೂಡ ಇವತ್ತು ಇರುವಂಥದ್ದು. ಅವರನ್ನು ಅಂದರೆ ಒಂದು ಯಾವುದೋ ದೂರದಲ್ಲಿರುವಂತಹ ಸ್ನೇಹಿತರು ನಿಮ್ಮನ್ನು ಹುಡುಕಿಕೊಂಡು ಇವತ್ತು ಬರುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಹಾಗೆ ಆರೋಗ್ಯದ ಕಡೆ ಗಮನ ಕೂಡ ಹರಿಸುವುದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೆ. ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾಗಿದ್ದರೆ, ಸಮಸ್ಯೆಗಳಿದ್ದರೆ ಅದರ ಕಡೆ ಎಚ್ಚರವಾಗಿರಬೇಕು, ಗಮನವನ್ನು ಹರಿಸಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯನ್ನು ನೋಡಿದಾಗ ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಯಾರೆಲ್ಲ ಮಿಥುನ ರಾಶಿಗಳಿರ್ತೀರ, ಸ್ವಂತ ವ್ಯಾಪಾರ ಅಂತ ಹೇಳುವಂಥದ್ದು, ಯಾರೆಲ್ಲ ಈ ಓನ್ ಬಿಸ್ನೆಸ್ ಅಂತ ಹೇಳ್ತಾರೆ, ನೀವು ಸ್ವಂತವಾಗಿ ಯಾವುದೋ ಒಂದು ವ್ಯಾಪಾರಗಳು ಮಾಡ್ತಾ ಇರ್ತೀರ, ಅಭಿವೃದ್ಧಿ ಕಾಣ್ಬೋದು. ಕೆಲವೊಂದರು ಹೇಳ್ತಾರೆ ಈಗ ಬೇರೆ ಕಡೆ ಎಲ್ಲೋ ಕೆಲಸಗಳು ಮಾಡ್ಕೊಳ್ತಾ ಇರ್ತೀರ, ಆದರೂ ಕೂಡ ಅಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ. ಅವಾಗ ನಿಮಗೂ ಕೂಡ ನೋಡಿ, ನೀವು ಮಾಡುವಂತಹ ಕೆಲಸ ಕಾರ್ಯದಿಂದ ನಿಮ್ಮ ಯಾರು ನಿಮ್ಮ ಮೇಲಾಧಿಕಾರಿಗಳಾಗಲಿ ಅಥವಾ ನಿಮ್ಮ ಓನರ್ಸ್ ಯಾರು ಇರ್ತಾರೆ ಅವರಿಗೆ ಅನುಕೂಲ ಆದಾಗ ನಿಮಗೂ ಕೂಡ ಅದರಿಂದ ಪಾಲು ಸಿಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ವಿನಾಕಾರಣ ಖರ್ಚುಗಳು ಎದುರಾಗಬಹುದು ಅಂತ ಕೂಡ ಹೇಳ್ತಾ ಇದೆ ಮಿಥುನ ರಾಶಿಯವರಿಗೆ. ವಿನಾಕಾರಣ ಸುಮ್ಮನೆ ಯಾವುದೋ ವಿಚಾರಕ್ಕೆ ಹಣವನ್ನು ವ್ಯರ್ಥ ಮಾಡುವಂಥದ್ದು ಈ ರೀತಿ ಗೋಚರ ಆಗಿರೋದ್ರಿಂದ ನೀವು ಎಚ್ಚರಿಕೆಯಿಂದ ಹಣವನ್ನು ಈ ದಿವಸ ಖರ್ಚು ಮಾಡಬೇಕಾಗುತ್ತೆ. ಹಾಗೆ ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ಮಿಥುನ ರಾಶಿಯವರಿಗೆ ಇವತ್ತು ಹೊಸ ಜವಾಬ್ದಾರಿ ಅಂತ ಹೇಳ್ತಾ ಇದೆ. ಅಂದರೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿನೋ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿನೋ ಅಥವಾ ಮನೆಗಳಲ್ಲಿನೋ ಹೊಸ ಜವಾಬ್ದಾರಿ ನಿಮ್ಮ ಮೇಲೆ ಎಗಲೇರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಮಿಥುನ ರಾಶಿಯವರಿಗೆ. ಹಾಗೆ ಕರ್ಕಾಟಕ ರಾಶಿ, ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ, ಆಸ್ತಿ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ. ಯಾಕಂದರೆ ಇವತ್ತೇನಾದರೂ ಆಸ್ತಿ ಹಂಚಿಕೆ ವಿಚಾರದಲ್ಲಿನೋ ಅಥವಾ ಆಸ್ತಿ ವಿಚಾರದಲ್ಲಿ ಕೊಂಡುಕೊಳ್ಳೋದು ಅಥವಾ ತೆಗೆದುಕೊಳ್ಳೋ ವಿಚಾರನೋ ಈ ರೀತಿ ಏನಾದರೂ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ನೀವು ವ್ಯವಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಆಸ್ತಿ ವಿಚಾರದಲ್ಲಿ. ಹಾಗೆ ನಿಮ್ಮ ಹಣಕಾಸು ಒಪ್ಪಂದಗಳ ವಿಷಯದಲ್ಲಿ ಕೂಡ ಜಾಗ್ರತೆಯಿಂದ ಇರಬೇಕು ಅಂತ ಹೇಳ್ತೀವಿ. ನೋಡಿ, ಕಟಕ ರಾಶಿಯವರು ಈ ದಿನ ತುಂಬ ಎಚ್ಚರಿಕೆಯಿಂದ ದಿನವನ್ನು ಕಳಿಬೇಕು. ಹಣಕಾಸು ವಿಚಾರವಾಗಿ ಅಥವಾ ಆಸ್ತಿ ವಿಚಾರವಾಗಲಿ ಯಾವುದೇ ಆದರೂ ಕೂಡ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗುತ್ತೆ ಕಟಕ ರಾಶಿಯವರು. ಹಾಗೆ ಸಿಂಹ ರಾಶಿ, ಈ ದಿನ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಾಗಲಿದೆ ಅಂತ ಹೇಳ್ತಿರುವಂಥದ್ದು. ಯಾರೆಲ್ಲ ಸಿಂಹರಾಶಿಯವರು ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರಾ, ಉದ್ಯೋಗಗಳನ್ನು ಮಾಡ್ತಾ ಇರ್ತೀರಾ, ಇವತ್ತು ನೋಡಿ ನಿಮಗೆ ಧನಾಗಮನದ ನಿರೀಕ್ಷೆ ಮಾಡ್ಬೋದು. ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ಇವತ್ತು ಕಾಣುವಂಥದ್ದನ್ನು ಗೋಚರ ಆಗ್ತಿರುವಂಥದ್ದು ಲಾಭದಾಯಕವಾಗಿರುತ್ತೆ. ಹಾಗೆ ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳು ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ಅನಿರೀಕ್ಷಿತವಾಗಿ ನಿಮಗೆ ಹಣಕಾಸು ಸಿಗುತ್ತೆ ಅಂತ ಹೇಳ್ತಾ ಇದೆ. ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಾ, ನಿಮಗೆ ಹಣದಿಂದ ಅಭಾವ ಉಂಟಾಗಿರುವಂಥದ್ದು, ಯಾರೋ ಕೊಡಬೇಕಾಗಿರೋ ಹಣ ಕೊಟ್ಟಿರಲ್ಲ, ಅವೆಲ್ಲವೂ ಕೂಡ ನಿರೀಕ್ಷಿತವಾಗಿ ಹಣ ಬಂದು ನಿಮ್ಮ ಕೈ ಸೇರುವಂತಹ ಲಕ್ಷಣಗಳು ಕೂಡ ಸಿಂಹರಾಶಿಯವರಿಗೆ ಗೋಚರ ಆಗ್ತಿರುವಂಥದ್ದು. ಇನ್ನು ಕನ್ಯಾ ರಾಶಿಯನ್ನು ನೋಡಿದಾಗ ನೀವು ಎಲ್ಲ ವಿಷಯಗಳನ್ನು ಬಹಿರಂಗಪಡಿಸುವುದರಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾವಾಗ ಕೆಲವೊಂದು ನೋಡಿ
ಗುಟ್ಟಾಗಿ ಇರಬೇಕಾಗಿರೋ ವಿಚಾರಗಳು ಕೆಲವಿರುತ್ತವೆ. ಅದನ್ನು ಏನಾದರೂ ನಾವು ಬಹಿರಂಗಪಡಿಸಿದರೆ ನಮಗೆ, ಯಾಕಂದರೆ ನಾವು ಹಿತಶತ್ರುಗಳು ಅಂತ ಹೇಳ್ತೀವಿ, ನಮ್ಮ ಜೊತೆಯಲ್ಲಿರುವವ್ರ ಹತ್ರನೇ ನಾವೊಂದು ಕೆಲವೊಂದು ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಕೆಲವೊಂದು ಶಾಸ್ತ್ರ ಪದ್ಧತಿಯಲ್ಲಿ ಇರುವಂಥದ್ದು ಕೆಲವೊಂದು ವಿಚಾರಗಳನ್ನು ನಾವು ಯಾರ ಕಡೆನೂ ಕೂಡ ಹೇಳ್ಕೋಬಾರ್ದು ಅಂತಿದೆ. ಈ ರೀತಿ ಏನಾದರೂ ನೀವು ಬಹಿರಂಗಪಡಿಸಿದರೆ ಅನಾನುಕೂಲಗಳು ಅಂತ ಹೇಳ್ತಾ ಇದೆ. ಇವತ್ತು ನಿಮಗೆ ಯಾವುದೇ ವಿಚಾರ ತಗೊಂಡ್ರು ಕೂಡ ಒಂದು ಯಾರೋ ಸ್ನೇಹಿತರ ಬಳಿನೋ ಬಂಧುಗಳ ಬಳಿನೋ ಅದನ್ನು ನೀವು ಬಹಿರಂಗಪಡಿಸಿದ್ರೆ ಅದರಿಂದ ಅನಾನುಕೂಲ ಅಂತ ಹೇಳ್ತಾ ಇರುವಂಥದ್ದು ಕನ್ಯಾ ರಾಶಿಯವರಿಗೆ. ಹಾಗೆ ನಿಮ್ಮ ಮನಸ್ಸಿಗೆ ಸಂತೋಷ ಎನಿಸುವ ಕಾರ್ಯ ಪೂರ್ಣಗೊಳ್ಳುವುದು ಕೂಡ ಇವತ್ತು ನೀವು ನೋಡ್ಕೋಬಹುದು. ನೋಡಿ, ಕನ್ಯಾ ರಾಶಿಯವರು ತುಂಬ ವಿಶೇಷವಾಗಿರುವಂಥ ದಿನ. ಯಾವುದೋ ಒಂದು ವಿಚಾರ ಬಗ್ಗೆ ತುಂಬ ದಿನದಿಂದ ಕನಸು ಕಟ್ಕೊಂಡಿರ್ತೀರಾ, ಆ ಕೆಲಸಗಳು ಆಗಿರಲ್ಲ, ಆದರೆ ಇವತ್ತು ಆ ಕೆಲಸಗಳು ಪೂರ್ಣಗೊಳ್ಳುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿ, ಕೆಲವು ವಿಚಾರಗಳಲ್ಲಿ ಸಹೋದರರ ಸಹಕಾರ ಸಿಗುವುದು ಅಂತ ಹೇಳ್ತಾ ಇದೆ. ನೋಡಿ, ತುಲಾರಾಶಿಯವ್ರಿಗೂ ತುಂಬ ವಿಶೇಷ ಅಂತ ಹೇಳ್ಬೋದು. ಯಾಕಂದರೆ ಈ ಸಹೋದರರ ಸಹಕಾರ ಸಿಕ್ಕಾಗ ನಮಗೆ ಅನುಕೂಲಗಳು ಜಾಸ್ತಿ ಅಂತ. ಯಾಕಂದರೆ ನಮ್ಮ ಜೊತೆಯಲ್ಲೇ ಬೆಳೆದವರು, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಂದ ನಮಗೆ ಯಾವಾಗ ಸಹಕಾರ ಸಿಗುತ್ತೆ ಅದರಿಂದ ನಮಗೆ ಹೆಚ್ಚಾಗಿ ಅನುಕೂಲಗಳಾಗುತ್ತೆ. ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಕಾರ್ಯ ಸಿದ್ಧಿಯಾಗುವಂಥದ್ದು ಕೂಡ ನೋಡ್ಬೋದು. ಅನಗತ್ಯವಾದ ಸಂದೇಹವೇ ನಿಮ್ಮ ಕಾರ್ಯ ಹಾನಿಗೆ ಕಾರಣ ಆಗೋದು ಅಂತ ಹೇಳ್ತಿದೆ. ಆದರೆ ನೋಡಿ, ಸುಮ್ಮನೆ ವಿನಾಕಾರಣ ಸಂದೇಹ ಪಡೋದು, ಆ ಕೆಲಸ ಆಗುತ್ತೋ ಆಗಲ್ವೋ ಅಂತೇಳಿ ನೀವು ಕೆಲಸಗಳನ್ನು ಮಾಡಿದಾಗ ಅದರಿಂದ ನಿಮಗೆ ತುಂಬ ತೊಂದರೆ ಅಂತ ಹೇಳ್ತಿರುವಂಥದ್ದು, ವಿನಾಕಾರಣ ಮನಸ್ಸಿಗೂ ಕೂಡ ನೋವಾಗುವಂಥದ್ದು ಕೂಡ ಗೋಚರ ಆಗ್ತಿರುತ್ತೆ. ಹಾಗೆ ಆ ಕೆಲಸದಲ್ಲಿ ಕೂಡ ಹಾನಿ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ ತುಲಾರಾಶಿಯವರಿಗೆ. ಹಾಗೆ ವೃಶ್ಚಿಕ ರಾಶಿ, ಇಂದು ಮಿತ್ರರಿಂದ ಸಹಾಯ ಸಿಗುವಂಥದ್ದು ಕೂಡ ನೋಡ್ಬೋದು. ನೋಡಿ, ನಾವು ಇವತ್ತು ಹೇಳ್ತೀವಿ, ಸಾಮಾನ್ಯವಾಗಿ ನಾವು ಈ ವೃಶ್ಚಿಕ ರಾಶಿಯವ್ರಿಗೆ ಹೇಳ್ತಾ ಇರ್ತೀವಿ ಮಿತ್ರರಿಂದ ಇವತ್ತು ಸಹಕಾರ ನಿಮಗೆ ಸಿಗುತ್ತೆ ಅಂತ. ನಾವು ಕೆಲವೊಂದು ವಿಚಾರದಲ್ಲಿ ಹೇಳ್ತೀವಿ ಹಿತಶತ್ರುಗಳಿಂದ ಕಾಟ ಅಂತ. ಅಂದರೆ ಈ ಮಿತ್ರರೇ ನಮಗೆ ಶತ್ರುರಾಗುವ ಲಕ್ಷಣಗಳು ಕೂಡ ಇರುತ್ತೆ. ಆದರೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ಮಿತ್ರರಿಂದ ವಿಶೇಷವಾಗಿ ಫಲ ಸಿಗುವಂಥದ್ದು, ನಿಮಗೆ ಅನುಕೂಲಗಳು ಕೂಡ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಸುಖ ಭೋಜನ ಪ್ರಾಪ್ತಿ ಆಗುವಂಥದ್ದು, ಇವತ್ತು ವಿಶೇಷ ಭೋಜನ ಕೂಟದಲ್ಲಿ ನೀವು ಪಾಲ್ಗೊಳ್ಳುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಹಾಗೆ ವ್ಯಾಪಾರದಲ್ಲಿ ಧನಲಾಭ ಆಗುವಂಥದ್ದು ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಯಾರೆಲ್ಲ ವ್ಯಾಪಾರಸ್ಥರಿರ್ತೀರಾ ಇವತ್ತು ನಿಮಗೆ ಧನಲಾಭ ಆಗುತ್ತೆ. ಹಣದ ನಿರೀಕ್ಷೆ ಕೂಡ ನೀವು ಈ ದಿನ ಮಾಡ್ಬೋದು ವೃಶ್ಚಿಕ ರಾಶಿಯವರು. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚು ಸಮಸ್ಯೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಯವರು ರಾಜಕೀಯದಲ್ಲಿ ಬೆಳಿಬೇಕು ಅಂದ್ಕೊಂಡಿರ್ತೀರಾ, ರಾಜಕೀಯದಲ್ಲಿ ಇನ್ನೂ ಮುಂದುವರಿಬೇಕು ಅಂದ್ಕೊಂಡಿರ್ತೀರಾ, ಇವತ್ತು ಸಮಸ್ಯೆ ಕಾಡ್ತಾ ಇದೆ. ಯಾಕಂದರೆ ಈ ರಾಜಕೀಯದಲ್ಲಿರುವವರಿಗೆ ತುಂಬ ಸಮಸ್ಯೆ, ನಾವು ಸಾಮಾನ್ಯವಾಗಿ ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ. ಯಾಕಂದರೆ ಎಲ್ಲರ ದೃಷ್ಟಿ ಕೂಡ ಇವ್ರ ಮೇಲೆ ಇರುವಂಥದ್ದು, ಅದರಿಂದ ಸ್ವಲ್ಪ ಸಮಸ್ಯೆಗಳು ಗೋಚರ ಆಗ್ತಾ ಇದೆ. ಇವತ್ತು ವೃಶ್ಚಿಕ ರಾಶಿಯವರು ಕೂಡ ರಾಜಕೀಯದಲ್ಲಿ ಯಾರೆಲ್ಲ ಇರ್ತೀರೋ ಅವ್ರಿಗೆ ಸಮಸ್ಯೆ ಎದುರಾಗುವಂಥದ್ದು ಕೂಡ ನೋಡ್ಬೋದು ವೃಶ್ಚಿಕ ರಾಶಿಯವರಿಗೆ. ಹಾಗೆ ಧನಸ್ಸು ರಾಶಿ, ಮಿತ್ರರ ಭೇಟಿಯಿಂದ ಆರ್ಥಿಕ ಲಾಭ ದೊರೆಯಲಿದೆ ಅಂತ ಹೇಳ್ತಿದ್ರು. ನೋಡಿ, ಇವ್ರಿಗೂ ಕೂಡ ಇವತ್ತು ಧನುಸು ರಾಶಿಯವರಿಗೂ ವಿಶೇಷವಾಗಿ ತಮ್ಮ ಸಹಕಾರ ಸಿಗುತ್ತೆ ಅಂತ ಹೇಳ್ತಿದ್ರು. ಮಿತ್ರರಿಂದ, ಸಹಪಾಠಿಗಳಿಂದ ಅನುಕೂಲದ ವಾತಾವರಣ ಇವತ್ತು ಸೃಷ್ಟಿಯಾಗುವಂಥದ್ದು. ಧಾರ್ಮಿಕ ಮತ್ತು ಮಂಗಳ ಕಾರ್ಯಗಳಲ್ಲಿ ಭೇಟಿ ನೀಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಕೂಡ ನೋಡಬಹುದು ಧನುಸು ರಾಶಿಯವರಿಗೆ. ಹಾಗೆ ಮಕರ ರಾಶಿ, ಇಂದು ಆರೋಗ್ಯ ಕೊಂಚ ಏರುಪೇರಾಗಲಿದೆ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಮಕರ ರಾಶಿಯವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ಏರುಪೇರಾಗುವ ಸಂಭವ ಕೂಡ ಹೆಚ್ಚಾಗಿರುವಂಥದ್ದು. ಪ್ರಯಾಣದಲ್ಲಿ ಎಚ್ಚರ ಅಗತ್ಯ. ಸಭೆ ಸಮಾರಂಭಗಳಿಗೆ ಭೇಟಿ ನೀಡುವಿರಿ ಅಂತ ಹೇಳ್ತಾ ಇದ್ದೆ. ಅಂದರೆ ನೋಡಿ, ಯಾವುದೋ ಒಂದು ಸಭೆಗೆ ಸಮಾರಂಭಕ್ಕೆ ಹೋಗುವಂತಹ ಲಕ್ಷಣಗಳಿದೆ, ಆದರೆ ಪ್ರಯಾಣ ಮಾಡುವಾಗ ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕಾಗುತ್ತೆ ಮಕರ ರಾಶಿಯವರು. ಹಾಗೆ ಕುಂಭರಾಶಿ, ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆಯನ್ನು ಪಡೆಯುವುದು ಒಳ್ಳೆಯದು ಅಂತ ಹೇಳುವಂಥದ್ದು. ಯಾಕಂದರೆ ಕುಂಭರಾಶಿಯವರು ಇವತ್ತು ನೀವು ಹಿರಿಯರ ಸಲಹೆಯನ್ನು ಪಡೆದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತ. ಹಾಗೆ ಮಕ್ಕಳಿಗೆ ವಿದ್ಯೆಯಲ್ಲಿ ಹಿನ್ನಡೆ, ತೀರ್ಥಯಾತ್ರೆ ಮಾಡುವ ಯೋಗ ಇದೆ ಅಂತ ಹೇಳ್ತಾ ಇದ್ದೀವಿ ಕುಂಭರಾಶಿಯವರಿಗೆ. ಏನಾದರೂ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಹಿನ್ನಡೆ ಆಗುವಂತಹ ಲಕ್ಷಣ ಇರುವಂಥದ್ದು. ಹಾಗೆ ಈ ತೀರ್ಥಯಾತ್ರೆ ಮಾಡಬೇಕು ಅಂದ್ಕೊಂಡಿರ್ತೀರಿ ಕೂಡ ಅವ್ರಿಗೂ ಕೂಡ ತುಂಬ ವಿಶೇಷವಾಗಿರುವಂಥ ದಿನ ಆಗಿರುವಂಥದ್ದು. ಏನಾದರೂ ತೀರ್ಥಯಾತ್ರೆಗೆ ಹೋಗ್ಲಿಕ್ಕೂ ಕೂಡ ಇವತ್ತು ನೀವು ಅಣಿ ಮಾಡ್ಕೋಬಹುದು ಕುಂಭರಾಶಿಯವರು. ಹಾಗೆ ಮೀನರಾಶಿ, ಇಂದು ಪ್ರತಿಯೊಂದು ಕಾರ್ಯವು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಇವತ್ತು ಮಾಡತಕ್ಕಂತಹ ಕೆಲಸ ಕಾರ್ಯ ಎಲ್ಲವೂ ಕೂಡ ವಿಜಯ ಆಗುತ್ತೆ ಅಂತ ಮೀನರಾಶಿಯವರಿಗೆ ಅನುಕೂಲ ಆಗುತ್ತೆ. ಏನಾದರೂ ಕೆಲಸ ಕಾರ್ಯ ಮಾಡ್ಕೋಬೇಕು ಅಂತ ಎರಡು ಮನಸ್ಸಿದ್ರು ಕೂಡ ಅದನ್ನು ತೆಗೆದು ಕೆಲಸಗಳ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಇವತ್ತು ವಿಶೇಷವಾಗಿ ಧನ ಪ್ರಾಪ್ತಿ ಆಗುವಂಥದ್ದು. ಹಾಗೆ ವ್ಯಾಪಾರಿಗಳಿಗೆ ಬಾಕಿ ಇರುವ ಹಣ ಕೂಡ ದೊರೆಯುವಂಥದ್ದು ಕೂಡ ಇವತ್ತು ನಿಮಗೆ ನೋಡಿ ಒಳ್ಳೆಯ ದಿನ ಮೀನರಾಶಿಯವರಿಗೆ. ಏನಾದರೂ ಈ ಬಾಕಿ ಇರುವ ಹಣ ಕೂಡ ವ್ಯಾಪಾರಸ್ಥರಿಗೆ ಸಾಮಾನ್ಯವಾಗಿ ಕೆಲವೊಂದು ವಿಚಾರದಲ್ಲಿ ಬಾಕಿ ಇರ್ತಾರೆ, ಅದೆಲ್ಲವೂ ಕೂಡ ಬಂದು ಕೈ ಸೇರುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ ಮೀನರಾಶಿಯವರಿಗೆ. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಮೂಲ ನಕ್ಷತ್ರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಖಂಡಿತವಾಗಿಯೂ ಸೂಕ್ತವಾದಂತಹ ಸಲಹೆ ಸೂಚನೆಗಳೊಂದಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಸಿಗ್ತಾರೆ. ಅವರ ಕಚೇರಿಯಲ್ಲಿದೆ. ನೇರವಾಗಿ ಹೋಗಿ ಭೇಟಿಯಾಗಬಹುದು, ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನು ಮೂಲಾ ನಕ್ಷತ್ರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದರೆ ಮದುವೆ ಡಿಲೇ ಆಗುವಂಥದ್ದು ಅಥವಾ ಮದುವೆ ಆಗದೇ ಇರುವಂಥದ್ದು ಎಷ್ಟೋ ಸಿಚುಯೇಷನ್ಸ್ಗಳನ್ನ ನೋಡಿದ್ದೀವಿ. ಸೊ ಯಾಕೆ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ದೋಷಗಳು ಎದುರಾಗುತ್ತಾ? ಹಾಗಿದ್ರೆ ಈ ದೋಷಗಳಿಗೆ ಪರಿಹಾರ ಮಾರ್ಗಗಳು ಏನಾದರೂ ಇದೆಯಾ? ಜಾತಕದ ಮುಖಾಂತರವಾಗಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದಾ? ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ. ಈಗ ಮೂಲ ನಕ್ಷತ್ರ ದೋಷ ಅಂತ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಅಂದರೆ ನೋಡಿ, ನಕ್ಷತ್ರ ದೋಷ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ. ಯಾಕಂದರೆ ಕೆಲವೊಬ್ರು ಹೇಳ್ತಾ ಇರ್ತಾರೆ, ಸಾಮಾನ್ಯವಾಗಿ ನಾವು ದಿನನಿತ್ಯ ಮಾತಾಡ್ಬೇಕಾದ್ರೆ ಏನಿದೆಲ್ಲ ನಕ್ಷತ್ರಗಳು ಅಷ್ಟು ಇಂಪಾರ್ಟೆಂಟಾ, ರಾಶಿಗಳು ಅಷ್ಟೊಂದು ಇಂಪಾರ್ಟೆಂಟಾ, ರಾಶಿ ಭವಿಷ್ಯ ಇದೆಯಾ, ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ನಮಗೆ ಕೇಳ್ತಾ ಇರ್ತಾರೆ. ಅದು ನೋಡಿ, ಈ ಮೂಲ ನಕ್ಷತ್ರ ಅಂತ ಬಂದಾಗ ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು. ನಮ್ಮ ಹಿರಿಯರು, ಹಿಂದಿನವರು ಆಗಲಿ ಅಥವಾ ಪೂರ್ವಜರಾಗಲಿ ಇದನ್ನು ಹಿಂದೆಂದೂ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಈ ಮೂಲ ನಕ್ಷತ್ರ ಅನ್ನುವಂಥದ್ದು ಅಷ್ಟೇ ಅಲ್ಲ, ಧನಿಷ್ಠ ಪಂಚಕ ಅಂತಲೂ ಕೂಡ ಹೇಳುವಂಥದ್ದು. ಕೆಲವೊಂದು ನಕ್ಷತ್ರಗಳು ಆ ನಕ್ಷತ್ರದಲ್ಲಿ ಜನನವಾದರೆ ತೊಂದರೆ ಇದೆ ಅಂತ ಇದೆ. ಆದರೆ ಯಾವುದಕ್ಕೂ ಕೂಡ ಎಲ್ಲ ತೊಂದರೆಗಳು ಕೂಡ ಪರಿಹಾರ ಅನ್ನೋಂಥದ್ದು ಇದ್ದೇ ಇರುತ್ತೆ. ಅದನ್ನು ನಾವು ನಿಯಮಿತವಾಗಿ ಕ್ರಮಬದ್ಧವಾಗಿ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ನೋಡಿ, ಈ ಮೂಲ ನಕ್ಷತ್ರ ಅಂದ ತಕ್ಷಣ ಏನಾಗ್ಬಿಟ್ಟಿದೆ ಈ ಒಂದು ಕಾಲಮಾನದಲ್ಲಿ ಅಂತಂದರೆ, ಈ ಹೆಣ್ಣು ತೊಗೊಳ್ಳೋದಿಲ್ಲ. ಮೂಲ ನಕ್ಷತ್ರದ ಹೆಣ್ಣು ಬಂದುಬಿಟ್ರೆ ಏನೋ ಅತ್ತೆಗೆ ತೊಂದರೆ ಅಥವಾ ಮಾವರಿಗೆ ತೊಂದರೆ ಅಥವಾ ಗಂಡನಿಗೆ ತೊಂದರೆ ಆಗಿಬಿಡುತ್ತೆ, ಅವರು ಏನೋ ಅಭಿವೃದ್ಧಿನೇ ಹೊಂದೋದಿಲ್ಲ, ಆ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ನೋಡಿ, ಮೂಲ ನಕ್ಷತ್ರದಲ್ಲಿ ಜನನ ಆಯಿತು ಅಂತಂದರೆ ಸಾಮಾನ್ಯವಾಗಿ ನಾವು ಹೇಳ್ಬೋದು, ಈಗ ಒಂದು ಜನನ ಆಯ್ತು ಅಂತಂದರೆ ಕೆಲವೊಂದು ನೋಡಿ ಪೂರ್ವಾರ್ಜಿತ ಪುಣ್ಯ ಫಲಗಳಿಂದ ಕೂಡ ಅವ್ರಿಗೆ ಈ ಗಜಕೇಸರಿ ಯೋಗದಲ್ಲಿ ಏನಾದರೂ ಮೂಲ ನಕ್ಷತ್ರ ಜನನ ಆಯ್ತು ಅಂದರೆ ಅವ್ರು ತುಂಬ ಅನುಕೂಲ ಆಗುತ್ತೆ. ಇದನ್ನೆಲ್ಲ ನೋಡ್ಕೋಬೇಕು. ಕೆಲವರು ಹೇಳ್ತಾರೆ ಮೂಲ ನಕ್ಷತ್ರದ ಜನನ ಆಗಿದ್ರು ಕೂಡ ತುಂಬ ಚೆನ್ನಾಗಿರ್ತಾರೆ, ಅವರು ಬೇಗನೆ ಮದುವೆ ಆಗುತ್ತೆ, ಬೇಗ ಮಕ್ಕಳಾಗುತ್ತೆ, ತುಂಬ ಚೆನ್ನಾಗೂ ಇರ್ತಾರೆ. ಆ ಮಗು ಆ ಮನೆಗೆ ಹೋದ್ಮೇಲೆ ಅವ್ರಿಗೆ ಇನ್ನೂ ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದ್ತಾರೆ. ಇದೆಲ್ಲ ಇದೆ. ಆದರೆ ನೋಡ್ಕೋಬೇಕು ಆ ಒಂದು ಮೂಲ ನಕ್ಷತ್ರ ಜನನ ಯಾವ ರೀತಿ ಆಗಿದೆ. ಯಾವ ಒಂದು ನೋಡಿ, ಒಂದು ನಕ್ಷತ್ರಕ್ಕೆ 4 ಪಾದ ಅಂತ ಹೇಳ್ತೀವಿ. ಈಗ ನಾವು 4 ಪಾದ ಅಂದ್ರೂ ಕೂಡ ಒಂದೊಂದು ಸ್ವಲ್ಪ ಬೇರೆ ಬೇರೆ ಥರ ಫಲಗಳು ಕೊಡ್ತಾರಲ್ವ, ಆ ರೀತಿ ನೋಡ್ಕೋಬೇಕು. ಮತ್ತು ಈ ಮೂಲ ನಕ್ಷತ್ರ ಜನನ ಅನ್ನುವಂಥದ್ದು ಅದಕ್ಕೂ ಕೂಡ ಗಟಿ ಮತ್ತು ಗಳಿಗೆಗಳಂತ ಇರುತ್ತೆ. ಇಷ್ಟು ಆ ಒಂದು ಅಂದರೆ ಆ ಒಂದು ಜನನ ಯಾವಾಗ ಆಗಿದೆ, ಯಾವೊಂದು ಸಮಯದಲ್ಲಾಗಿದೆ, ನಕ್ಷತ್ರ ಪ್ರಾರಂಭದಲ್ಲಾಗಿದೆಯೋ ಅಥವಾ ನಕ್ಷತ್ರ ಮಧ್ಯಭಾಗದಲ್ಲಿ ಜನನ ಆಗಿದೆಯೋ ಅಥವಾ ನಕ್ಷತ್ರ ಅದು ಮುಗಿಯುವ ಸಮಯ, ಅಂದರೆ ಮೂಲ ನಕ್ಷತ್ರ ಮುಗಿದು ಮತ್ತು ಮುಂದಿನ ನಕ್ಷತ್ರ ಬರುತ್ತಲ್ಲ, ಈ ಒಂದು ಸಮಯ ಅಂತಲೂ ಕೂಡ ನಾವು ಹೇಳ್ತೀವಿ. ಯಾವ ಒಂದು ಸಮಯದಲ್ಲಿ ಜನನವಾಗಿದೆ ಅದನ್ನು ನೋಡಿಕೊಂಡು ಫಲಾಫಲಗಳನ್ನು ನಿರ್ಣಯ ಮಾಡುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಮೂಲ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ ಅಂತಂದರೆ ಭಯಪಡೆಯ ಅವಶ್ಯಕತೆ ಏನಿಲ್ಲ. ಕೆಲವೊಂದು ಪರಿಹಾರಗಳಿದೆ, ಅದನ್ನು ಮಾಡಿಕೊಂಡು ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು. ಆದರೆ ನೋಡಿ, ಈಗ ಸಾಮಾನ್ಯವಾಗಿ ಮೂಲ ನಕ್ಷತ್ರ ಅಂದಾಗ ಅವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಅದನ್ನು ಕೂಡ ಅದು ಎಲ್ರಿಗೂ ಕೂಡ ಅದು ಗೋಚರ ಆಗಿರುವಂಥದ್ದೇನೆ. ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅದರ ಪರಿಹಾರಗಳನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ಆದರೆ ಎಲ್ಲರಿಗೂ ದೋಷ ಇದೆಯಾ ಅದನ್ನು ನಾವು ನೋಡ್ಕೋಬೇಕು. ನೋಡಿ, ಎ ಯೋ ಬಾ ಬಿ ಈ 4 ಪಾದಗಳನ್ನು, ಈ 4 ಅಕ್ಷರಗಳನ್ನು ಇಡಬೇಕು ಅಂತ ಹೇಳುತ್ತೆ. ಮೂಲ ನಕ್ಷತ್ರ ಜನನ ಆದರೆ ಎ ಇಂದ ಇಡ್ಬೋದು ಹೆಸರುಗಳನ್ನು, ಯೋ ಇಂದ ಇಡ್ಬೋದು, ಮತ್ತು ಬಾ ಇಂದ ಇಡ್ಬೋದು, ಮತ್ತು ಬಿ ಇಂದ ಇಡ್ಬೋದು. ಈ ರೀತಿ ಈ 4 ಪಾದಗಳಿರುತ್ತೆ. ಈ ರೀತಿ ಹೆಸರುಗಳನ್ನು ಕೂಡ ಇಟ್ಕೋಬೋದು. ಮುಂದೆ ಕೆಲವೊಂದು ಸಮಯದಲ್ಲಿ ಹೇಳ್ತಾರೆ ಶುಕ್ಲ ಪಕ್ಷದ ಮೂಲ ನಕ್ಷತ್ರ ಅಂತ, ಅಂದರೆ ಇದನ್ನು ಬಿಳಿ ಮೂಲ ನಕ್ಷತ್ರ ಅಂತೀವಿ. ನೋಡಿ, ಇವತ್ತಿಂದ ಶುಕ್ಲ ಪಕ್ಷ ಪ್ರಾರಂಭ. ನಾವು ಯಾಕೆ ದಿನನಿತ್ಯವೂ ಕೂಡ ನಾವು ಪಂಚಾಂಗಗಳಲ್ಲಿ ಪಕ್ಷಗಳನ್ನು ಹೇಳುವಂಥದ್ದು, ತಿಥಿಗಳನ್ನು, ವಾರಗಳನ್ನು, ನಕ್ಷತ್ರಗಳನ್ನು ಹೇಳುವಂಥದ್ದು ಯಾಕೆ ಅಂದರೆ ಇದಕ್ಕೋಸ್ಕರ. ನೋಡಿ, ಇವತ್ತು ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇರುವಂಥದ್ದು ಇವತ್ತು ನಮಗೆ ನಾವು ತಿಳ್ಕೋಬೇಕು. ಅದಕ್ಕೋಸ್ಕರನೇ ದಿನನಿತ್ಯವೂ ಕೂಡ ನಾವು ತಿಳಿಸ್ತಾ ಬರ್ತಾ ಇರುವಂಥದ್ದು. ಹಾಗೆ ಇವತ್ತು ನೋಡಿ, ಈಗ ಮೂಲ ನಕ್ಷತ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಮೂಲ ನಕ್ಷತ್ರದಲ್ಲಿ ಜನನ ಶುಕ್ಲ ಪಕ್ಷದಲ್ಲಿ ಏನಾರ ಅಂತಂದರೆ ಬಿಳಿ ಮೂಲ ನಕ್ಷತ್ರ ಅಂತ ಹೇಳ್ತೀವಿ. ಇದು ತುಂಬ ವಿಶೇಷವಾಗಿರುವಂತಹ ನಕ್ಷತ್ರ. ಈ ಒಂದು ಸಮಯದಲ್ಲಿ ಏನಾದ್ರು ಜನನವಾದರೆ ಅನುಕೂಲ ಕೂಡ ಅಂತ ಹೇಳ್ತಾರೆ. ಹಾಗೆ ನೋಡಿ, ವಿಶೇಷವಾಗಿ ಹೇಳುವಂಥದ್ದು
ಈ ಗಜಕೇಸರಿ ಯೋಗದಲ್ಲಿ ಏನಾದರೂ ಆ ಮಗು ಜನನ ಆಗಿ ಮೂಲ ನಕ್ಷತ್ರನೇ ಆಗಿದ್ರು ಕೂಡ ಅವ್ರಿಗೆ ಅನುಕೂಲ ಪ್ರಾಪ್ತಿಯಾಗುತ್ತೆ ಅಂತ, ರಾಜ್ಯ ಪ್ರಾಪ್ತಿಯಾಗುತ್ತೆ ಅಂತ. ಹಾಗೆ ಈ ಏನು ಹೆಣ್ಮಗು ಹುಟ್ಟಿತು ಅಂದರೆ ಮಹಾಲಕ್ಷ್ಮಿ ಸ್ವರೂಪಗಳಾಗ್ತಾಳೆ, ಗಂಡು ಮಗ ಏನಾದರೂ ಹುಟ್ಟುತ್ತೆ ಅಂದರೆ ರಾಜನಾಗ್ತಾನೆ ಅಂತ ಹೇಳುತ್ತೆ. ಅಂದರೆ ಅಷ್ಟು ಫಲ ಇದೆ ಅಂತ. ಒಂದು ರಾಜ ಅಂದರೆ ಏನು, ಅವು ಮಗು ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಅವರೇ ಒಂದು ಪ್ರಧಾನ ಆಗಿರ್ತಾರೆ, ಅಂದರೆ ಓನರ್ಶಿಪ್ ಆಗುವುದು ಅಂಥ ಲಕ್ಷಣಗಳು ಕೂಡ ಗೋಚರ ಆಗುತ್ತೆ. ಲಕ್ಷ್ಮೀ ಸ್ವರೂಪ ಅಂತಂದರೆ ಒಂದು ಕೊಟ್ಟು ಮನೆಗೆ ಆಗಲಿ ಅಥವಾ ಇರುವಂಥ ಮನೆಗೆ ಆಗಲಿ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ನೋಡಿ, ಒಂದು ಮಗಳು ಹುಟ್ಟಿದ ಮೇಲೆ ನಾನು ತುಂಬ ಚೆನ್ನಾಗಾಯಿತು, ಅಭಿವೃದ್ಧಿ ಹೊಂದ್ಬಿಟ್ವಿ ನಾವು ಅಂತ ಹೇಳ್ತಾ ಇರ್ತಾರೆ. ಮತ್ತು ಹೆಣ್ಣು ತೊಗೊಂಡ್ಮೇಲೆ ಎಷ್ಟೋ ಜನ ಹೇಳ್ತಾರೆ ಆ ಮಗು ನಮ್ಮ ಮನೇಲಿ ಕಾಲಿಟ್ಟ ಮೇಲೆ ನಮ್ಗೆ ತುಂಬ ಚೆನ್ನಾಗಾಯಿತು, ಎಷ್ಟು ಚೆನ್ನಾಗಿ ನೋಡಿದ್ದೀವಿ ನಾವು, ಸಾಮಾನ್ಯವಾಗಿರುತ್ತೆ ಅದೆಲ್ಲ. ಹಾಗಾಗಿ ನೋಡಿಕೊಂಡು ಅದಕ್ಕೆ ಫಲ ನಿರ್ಣಯ ಮಾಡ್ಕೋಬೇಕಾಗುತ್ತೆ. ಹಾಗೆ ಆಷಾಢ ಮತ್ತು ಭಾದ್ರಪದ ಹಾಗೂ ಆಶ್ವೀಜ ಮಾಸದಲ್ಲಿ ವೃಷಭ ಮತ್ತು ಸಿಂಹ, ವೃಶ್ಚಿಕ ಅಥವಾ ಕುಂಭ ಲಗ್ನದಲ್ಲಿ ಜನನವಾದರೆ ರಾಜ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೀವಿ. ಇದನ್ನು ಕೂಡ ನೋಡ್ಕೋಬೇಕು, ಯಾವ ಮಾಸದಲ್ಲಿ ಜನನ ಆಗಿರುವಂಥದ್ದು ಮತ್ತು ಯಾವ ಲಗ್ನದಲ್ಲಿ ಜನನ ಆಗಿದೆ ಅದನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಈಗ ಮೂಲ ನಕ್ಷತ್ರ ಅಂದ ತಕ್ಷಣ ಎಲ್ಲವೂ ದೋಷಯುಕ್ತ ಆಗಿರಲ್ಲ, ದೋಷ ಇದೆ, ಅದನ್ನು ಕೂಡ ನಾನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ. ದೋಷ ಇಲ್ಲ ಅಂತಲೂ ಇಲ್ಲ, ದೋಷ ಇರುತ್ತೆ ಅಂತಲೂ ನೋಡ್ಕೋಬಾರ್ದು. ಯಾಕಂದರೆ ಈಗ ದೋಷ ಇದೆ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಕಡೆಗಣಿಸ್ಬಾರ್ದು ಯಾರನ್ನೇ ಆಗಲಿ. ಹಾಗಾಗಿ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಗುರುಗಳೇ ನಮ್ಮದು ಮಗಳು ಮೂಲ ನಕ್ಷತ್ರ ಅಂತೇಳಿ ಎಲ್ಲೂ ನಮಗೆ ಬೇಗ ವಿವಾಹ ನಮಗೆ ಕೂಡಿ ಬರ್ತಾ ಇಲ್ಲ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗ ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ಅವರಿಗೆ ದೋಷಯುಕ್ತವಾಗಿದ್ದರೆ ಅದನ್ನು ತಿಳ್ಕೊಂಡು ನಾವು ಪರಿಹಾರಗಳನ್ನು ಮಾಡ್ಕೋಬೇಕು. ಹಾಗೆ ವೈಶಾಖ, ಜ್ಯೇಷ್ಠ, ಮಾರ್ಗಶಿರ, ಪಾಲ್ಗುಣ ಮಾಸಗಳಲ್ಲಿ ಮಿಥುನ, ಕನ್ಯಾ, ತುಲಾ ಅಥವಾ ಮೀನ ಲಗ್ನದಲ್ಲಿ ಜನಿಸಿದ್ರು ಕೂಡ ಮೂಲ ನಕ್ಷತ್ರಗಳಿಗೆ ವಿಶೇಷವಾಗಿ ಅನುಕೂಲಗಳಾಗುವಂಥದ್ದು. ಹಾಗೆ ಸದಾಕಾಲ ಧನ ಪ್ರಾಪ್ತಿಯಾಗುತ್ತೆ ಅಂತ ಹೇಳುತ್ತೆ. ನೋಡಿ ಇವ್ರಿಗೆಲ್ಲ ನೋಡಿ ಈ ಒಂದು ಮಾಸಗಳಲ್ಲಿ ನೋಡಿ, ವೈಶಾಖ ಮಾಸನೋ, ಜ್ಯೇಷ್ಠ ಮಾಸನೋ, ಮಾರ್ಗಶಿರ ಅಥವಾ ಪಾಲ್ಗುಣ ಮಾಸಗಳಲ್ಲಿ ಮಿಥುನ, ಕನ್ಯಾ ಲಗ್ನಗಳಿಂದ ಜನನವಾದರೆ ಅವ್ರು ಯಾವಾಗಲೂ ಕೂಡ ನೋಡಿ ಯಾವತ್ತೂ ಕೂಡ ಹಣದಿಂದ ತೊಂದರೆ ಆಗಲ್ಲ. ಅವರು ಆರಾಮಾಗಿ ನೋಡಿ, ಇಲ್ಲ ಅವರು ಹಣದಿಂದ ಒಳ್ಳೆಯ ಅವ್ರಿಗೆ ಧನಪ್ರಾಪ್ತಿ ಆಗ್ತಾ ಇರುತ್ತೆ, ತುಂಬ ಚೆನ್ನಾಗಿರ್ತಾರೆ ಅವರು. ಆ ರೀತಿನೆಲ್ಲ ನೋಡ್ಕೋಬೇಕು. ಅದೇ ರೀತಿ ಯಾವುದೇ ದೋಷ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಈ ಒಂದು ಮಾಸಗಳಲ್ಲಿ ಏನಾದರೂ ಜನನವಾದರೆ ಯಾವುದೇ ದೋಷ ಇಲ್ಲ ಅಂತ. ಹಾಗೆ ಮೂಲ ನಕ್ಷತ್ರದಲ್ಲಿ ಜನನ ಮಕ್ಕಳಿಗೆ ಯಾವ ರೀತಿಯ ಸಮಸ್ಯೆಗಳಾಗುತ್ತೆ ಅಂತಲೂ ಕೂಡ ತಿಳ್ಕೊಬೇಕು. ನೋಡಿ ಪ್ರಥಮವಾಗಿ ಸುಮ್ಮನೆ ಹೇಳ್ಬಿಡೋದಲ್ಲ, ಏನೋ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ಯಾವುದೇ ಕಾರಣಕ್ಕೂ ತಿಳ್ಕೊಬಾರ್ದು. ಆದರೆ ಒಂದೊಂದು ಪಾದಕ್ಕೆ ಒಂದೊಂದು ಸಮಸ್ಯೆಗಳಿಂತ ಇರುವಂಥದ್ದು. ಯಾವ ಪಾದದಲ್ಲಿ ಜನನವಾದರೆ, ಈಗ ನೋಡಿ 4 ಪಾದ ನಾವು ಹೇಳಿದ್ವಿ ಒಂದು ನಕ್ಷತ್ರಕ್ಕೆ, ಈಗ ಯಾವ ಪಾದದಲ್ಲಿ ಜನನವಾದರೆ ಅದಕ್ಕೆ ಏನು ಪರಿಹಾರಗಳು, ಏನು ಸಮಸ್ಯೆಗಳಿದೆ ಅಂತ ನೋಡ್ಕೊಳ್ಳುವಂಥದ್ದು. ನೋಡಿ ಏನಾದರೂ ಮೂಲ ನಕ್ಷತ್ರದಲ್ಲಿ 1ನೇ ಪಾದದ ಜನನವಾದರೆ ತಂದೆಗೆ ದೋಷ ಅಂತ ಹೇಳುತ್ತೆ. ನೋಡಿ ಯಾವಾಗ ನೋಡ್ಕೋಬೇಕು, ಏನು ಮಾಡಬೇಕು, ತಂದೆಗೆ ದೋಷ ಅಂತ ಇದ್ದಾಗ ತಂದೆಗೆ ಏನು ಪರಿಹಾರಗಳು ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡಾಗ ನಮಗೆ ಅನುಕೂಲ ಅಂತ. ಹಾಗೆ 2ನೇ ಪಾದದಲ್ಲಿ ಜನನವಾದರೆ ದೋಷ ಇಲ್ಲ, ತನಗೆ ಸ್ಥಿರವಾಗಿ ಅನುಕೂಲ ಆಗುತ್ತೆ ಅಂತ. ನೋಡಿ 2ನೇ ಪಾದದಲ್ಲಿ ಏನಾದರೂ ಜನನವಾದರೆ ಅದು ದೋಷ ಇಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ಅವ್ರಿಗೆ ಸ್ಥಿರವಾಗಿ, ಅವ್ರಿಗೆ ಯಾರು ಮೂಲ ನಕ್ಷತ್ರದ ಜನನವಾಗಿರ್ತಾರೆ ಅವರಿಗೆ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು. ಹಾಗೆ 3ನೇ ದೋಷ ಇಲ್ಲ ಅಂತ ಕೂಡ ಇತರರಿಗೆ ಅನುಕೂಲ ಆಗ್ತಾರೆ ಅಂತ ಹೇಳುತ್ತೆ. ನೋಡಿ 3ನೇ ಪಾದದಲ್ಲಿ ಕೂಡ ಜನನವಾದರೆ ಅದು ಕೂಡ ದೋಷ ಇಲ್ಲ ಅಂತ, ಆದರೆ ಇತರರಿಗೆ ಅವರು ತುಂಬ ಅನುಕೂಲ ಆಗ್ತಾರೆ. ಅವ್ರು ಯಾರಿಗೆ ಏನೇ ಮಾಡಿದ್ರು, ಈಗ ಕೆಲವೊಂದು ನೋಡಿ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ₹1 ಯಾರಾದರೂ ಎತ್ಕೊಟ್ಬಿಟ್ರೆ ಅದರಿಂದ ಎಷ್ಟೋ ನಮಗೆ ಅನುಕೂಲ ಆಯಿತು ಅಂತ ಹೇಳ್ತಾ ಇರ್ತಾರಲ್ಲ, ಆ ರೀತಿ ಬೇರೆಯವ್ರಿಗೆ ಇವರು ಅನುಕೂಲ ಆಗುವಂಥದ್ದು. ಬೇರೆಯವ್ರಿಗಂದ್ರೆ ಈಗ ಕೊಟ್ಟು ಮನೆಗೆ ಕೂಡ ತುಂಬ ವಿಶೇಷವಾಗಿ ಅನುಕೂಲ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ 4ನೇ ಪಾದದಲ್ಲಿ ಜನನವಾದರೆ ಹೆಣ್ಣು ಆದರೆ ಶ್ರೀಮಂತಳು ಹಾಗೂ ಗಂಡು ಆಗಿದ್ದರೆ ರಾಜನಾಗ್ತಾನೆ ಕೂಡ ಅಂತಲೂ ಹೇಳ್ತಾರೆ. 4ನೇ ಪಾದದಲ್ಲಿ ಕೂಡ ತುಂಬ ಶುಭ ಅಂತ. ಆದರೆ ಈ ಮೂಲ ನಕ್ಷತ್ರ ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಜನನ ಶಾಂತಿ ಮಾಡಿಸ್ಲೇಬೇಕಾಗುತ್ತೆ. ಕೆಲವೊಬ್ರು ಕೇಳ್ತಾರೆ ಯಾವಾಗ ಮಾಡಬೇಕು ಗುರುಗಳೇ ಅಂತ. ನೋಡಿ ಹುಟ್ಟಿದಾಗಿ ಈಗ ಅವರು ಸೂತ್ಕೆಲ್ಲ ತಗೊಂಡು ನಂತರ ಇದನ್ನು ನಾವು ಶಾಂತಿ ಮಾಡ್ಕೋಬೇಕು. ಏನು ಶಾಂತಿ ಅಂತಂದರೆ ಗೋಮುಖ ಪ್ರಸವ ಶಾಂತಿ ಅಂತ ಕೂಡ ನಾವು ಸಾಮಾನ್ಯವಾಗಿ ಪುರೋಹಿತರು ಗುರುಗಳೆಲ್ಲ ಮಾಡ್ತಾ ಇರ್ತಾರೆ. ಈ ರೀತಿ ಗೋಮುಖ ಪ್ರಸವ ಶಾಂತಿಯನ್ನು ಮಾಡಿಕೊಂಡ್ರೆ ಆ ಮಗುವಿಗೆ ಯಾವುದೇ ರೀತಿಯ ಅರಿಷ್ಟಗಳಿದ್ರೂ ಕೂಡ ಅದು ನಿರ್ಮೂಲನೆ ಆಗಿ ಮುಂದೆ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಯಾವುದೇ ರೀತಿಯ ಮೂಲ ನಕ್ಷತ್ರ ಜನನವಾದರೆ ಗೋಮುಖ ಪ್ರಸವ ಶಾಂತಿಯನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರುಜಿ ಅವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.
Ashwavega English News. Coming soon. Your channel, your voice, your trust.